ಆತ್ಮೀಯರೇ ನಮಸ್ಕಾರ. ಚಕ್ರಗಳಲ್ಲಿ ನೆಗೆಟಿವ್ ಎನರ್ಜಿ, ಮನಸ್ಸಿನಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರಿ ಗುರುಜಿ. ಈಗ ಚಕ್ರಗಳನ್ನು ಹೀಲಿಂಗ್ ಮಾಡ್ಕೊಳ್ಳೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಈಗ ಇನ್ನೊಂದು ಭಾಗ ಇದೆ, ಚಕ್ರಗಳ ಹೀಲಿಂಗ್ ನಂತರ ನೀವು ಮನೆಯಲ್ಲಿ ಮಾಡುವಂಥದ್ದು ನಿರಂತರವಾಗಿ ನಾವು ಹೇಳ್ಕೊಡುವಂಥ ಒಂದು ಡ್ಯಾನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಚಕ್ರ ಡ್ಯಾನ್ಸ್ ಅಂತ ಹೇಳ್ತೀವಿ, ಮಂಡಲ ಡ್ಯಾನ್ಸ್ ಅಂತ ಹೇಳ್ತೀವಿ. ನಮ್ಮ 7 ಚಕ್ರಗಳನ್ನು ನೆಗೆಟಿವ್ ಎನರ್ಜಿ ಚಕ್ರ ಡ್ಯಾನ್ಸ್ ಮೂಲಕ ಹೊರತೆಗೆದು ಬಿಸಾಕ್ಬೋದು. ಹೇಗೆ ಅದು ಬೇರೆ ಇದೆಯಾ ಗುರುಜಿ ಅಂತ ನಿಮಗೆ ಗೊಂದಲ ಅನಿಸ್ಬೋದು. ಇದು ಇದೆ ಆತ್ಮೀಯರೇ. ಚಕ್ರ ಡ್ಯಾನ್ಸ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅದು ಸುಮಾರು ಮಾಡ್ತಾ ಇದ್ದಾರೆ. ನಮ್ಮ ಶೈಲಿ ಬೇರೆ ಥರ ಇದೆ. ನಮ್ಮ ಶೈಲಿ ಎಲ್ಲೂ ನಿಮಗೆ ಸಿಗಲ್ಲ ಬಹುಶಃ. ನಮ್ಮ ಶೈಲಿನೇ ಬೇರೆ ಥರ. ಹೇಗೆ ಅಂದರೆ ನಿಮ್ಮ ಒಳಗಿರುವ ನೆಗೆಟಿವ್ ಟಾಕ್ಸಿನ್ಸನ್ನು, ಮೆಂಟಲ್ ಬ್ಲಾಕೇಜಸ್, ಎಮೋಷ್ನಲ್ ಬ್ಲಾಕೇಜಸ್, ಆಮೇಲೆ ಫಿಸಿಕಲ್ ಬ್ಲಾಕೇಜಸ್, ಫೈನಾನ್ಷಿಯಲ್ ಬ್ಲಾಕೇಜ್ ಎಲ್ಲವನ್ನು ಹೊರತೆಗೆದು ಬಿಸಾಕೋ ಒಂದು ಟೆಕ್ನಿಕ್ ಇದೆ. ತಲೆಯ ಭಾಗದಿಂದ ಸೊಂಟದವರೆಗೂ ನೆಗೆಟಿವ್ ಎನರ್ಜಿ ಈ ಥರ ಬಾಚ್ಕೋಬೇಕು. ಈ ಥರ ಬಾಚ್ಕೊಂಡ್ಬಿಟ್ಟು ಎಲ್ಲ ನೆಗೆಟಿವ್ ಎನರ್ಜಿ ಕೈಲಿ ಹಿಡ್ಕೊಂಡು ಅದನ್ನು ಹಿಂಡಿ ಕಟ್ ಮಾಡಿ ಬಿಸಾಕ್ತಾ ಹೋಗಬೇಕು. ಇದೆಲ್ಲ ಪ್ರಾಕ್ಟಿಕಲಾಗಿ ಅನುಭವಿಸ್ಬೋದು ನೀವು. ನಿಮ್ಮ ಈ ಶಾಸ್ತ್ರದಲ್ಲಿ ಯಾರೋ ಹಾಕಿರೋ ಶಾಪಗಳಿರುತ್ತೆ, ಕೆಟ್ಟ ದೃಷ್ಟಿಗಳಿರುತ್ತೆ, ಮಾಟ ಮಂತ್ರದ ಸಮಸ್ಯೆಗಳಿರುತ್ತೆ, ನಿಮ್ಗೆ ಗೊತ್ತೋ ಗೊತ್ತಿಲ್ಲದೆಯೋ. ಮನಸ್ಸಿನಲ್ಲಿ ಬರೋ ಕೆಟ್ಟ ಕೆಟ್ಟ ಚಿಂತೆಗಳಿರುತ್ತೆ. ಇದೆಲ್ಲ ನಿಮ್ಮದಲ್ಲ, ಅದೆಲ್ಲ ಬಂದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಅದೆಲ್ಲವನ್ನು ಬಾಚ್ಕೊತ ಬರಬೇಕು, ಹಿಂಗೆ ಹಿಡ್ಕೋಬೇಕು, ಹಿಂಡಬೇಕು. ಹಿಂಡೋದು ಯಾಕೆಂದರೆ ಆ ಹಿಂಡಿದಂಥ ನೆಗೆಟಿವ್ ಎನರ್ಜಿ ಹೋಗಿ ಬೆಂಕಿಯಲ್ಲಿ ಭಸ್ಮವಾಗುತ್ತೆ. ಇದೆಲ್ಲ ಮಾಡೋಕ್ಕೆ ಮುಂಚೆ ಒಂದು ಬೆಂಕಿ ಜ್ವಾಲೆಯನ್ನು ಸೃಷ್ಟಿ ಮಾಡಿಸ್ತೀವಿ. ನಿಮ್ಮ ಕಲ್ಪನೆಯಲ್ಲಿ ಹಸಿರು ಬಣ್ಣದ ಬೆಂಕಿ ಜ್ವಾಲೆ ನಿಮ್ಮ ಮುಂದೆ ಉರಿಯುತ್ತಿದ್ದಂಥ ಅದೆಲ್ಲವನ್ನು ತೆಗೆದು ಬೆಂಕಿಗೆ ಬಿಸಾಕ್ತಾ ಬರ್ತೀರಾ. ದಿಸ್ ಇಸ್ ನಾಟ್ ಮೈ ಪ್ರಾಪರ್ಟಿ, ಪ್ಲೀಸ್ ಗೆಟ್ ಔಟ್ ಆ್ಯಂಡ್ ಬರ್ನ್ ಆನ್ ದಿ ಫೈರ್. ಇದ್ಯಾವುದು ನನ್ನ ಕೆಟ್ಟ ಶಕ್ತಿ ಅಲ್ಲ, ನನ್ನದಲ್ಲ, ಇದೆಲ್ಲವೂ ಬೆಂಕಿಯಲ್ಲಿ ಭಸ್ಮವಾಗಲಿ ಅಂತ ಬಿಸಾಕ್ಬೇಕು. ಇಲ್ಲಿಂದ ಕೆಟ್ಟ ಶಕ್ತಿಗಳು, ಇಲ್ಲಿ ಅಜ್ಞಾನ, ಇಲ್ಲಿ ಕೆಟ್ಟ ಮಾತುಗಳು ಹೋಗುತ್ತೆ, ಕೆಟ್ಟ ಹವ್ಯಾಸಗಳು. ಯಾರ್ಯಾರು ಕೆಟ್ಟ ಹವ್ಯಾಸಗಳು ಬಿಡಬೇಕು ಅಂದರೆ ಇದರಲ್ಲಿ 100% ಬಿಡ್ತೀರಾ, ಬರೆದಿಟ್ಕೊಳ್ಬೇಕಾದ್ರೆ 100% ಸಾಧ್ಯ ಇದೆ. ನಮ್ಮಲ್ಲಿ ಸುಮಾರು ಜನ ಇದನ್ನು ಬಿಟ್ಟುಬಿಟ್ಟಿದ್ದಾರೆ. ಅಂದರೆ ಕೆಟ್ಟ ಕೆಟ್ಟ ಹವ್ಯಾಸಗಳು, ಡ್ರಿಂಕ್ಸು, ಸಿಗರೆಟ್ಸು, ಡ್ರಗ್ಸು ಏನೇ ಇದ್ದರೂ ಅದು ನಿಮ್ಗೆ ಇಷ್ಟನೇ ಆಗಲ್ಲ. ಅಷ್ಟು ನಿಮ್ಮ ಪ್ಯೂರಿಫೈ ಮಾಡ್ತಾ ಹೋಗುತ್ತೆ. ಅದಕ್ಕೆ ಈ ಚಕ್ರದನ್ನು ಶುದ್ಧೀಕರಣ ಮಾಡ್ಕೊಳ್ಳೋದು ಹೇಳ್ಕೊಡ್ತೀವಿ ಚಕ್ರ ಡ್ಯಾನ್ಸಲ್ಲಿ. ಅಂತರಂಗ ಶುದ್ಧೀಕರಣ ಈ ಭಾಗ, ಅದನ್ನು ನೀವು ಕ್ಲೀನ್ ಮಾಡ್ತಾ ಹೋಗ್ತೀರಿ. ಅಂತರಂಗದಲ್ಲಿ ಪಾಸಿಟಿವ್ ಎನರ್ಜಿನ ಪಾಸಿಟಿವ್ ಮಾಡಿಕೊಂಡಾಗ ಎನರ್ಜಿ ಬರ್ತಾ ಹೋಗುತ್ತೆ. ಆಗ ಆಹಾರ ಚೇಂಜ್ ಆಗುತ್ತೆ, ನಿಮ್ಮ ನಡೆನುಡಿ ಚೇಂಜ್ ಆಗುತ್ತೆ. ಕ್ಲೀನ್ ಮಾಡ್ತಾ ಬಿಸಾಕಬೇಕು. ದಿಸ್ ಈಸ್ ನಾಟ್ ಮೈ ಪ್ರಾಪರ್ಟಿ. ಬಿಸಾಕುವಾಗ ಉಸಿರನ್ನು ಹೊರಗಡೆ ಹಾಕಿ, ಅದಕ್ಕೊಂದು ಮ್ಯೂಸಿಕ್ ಇರುತ್ತೆ. ಚಕ್ರ ಡ್ಯಾನ್ಸ್ ಅಂತ ಒಂದು ವರ್ಡ್ಸ್ ಹೇಳ್ಕೊಡ್ತೀವಿ. ಚಕ್ರ ಡ್ಯಾನ್ಸ್, ನೆಗೆಟಿವ್ ಕ್ಲೀನಿಂಗ್ ಡ್ಯಾನ್ಸ್, ಇನ್ನರ್ ಬಾತಿಂಗ್ ಡ್ಯಾನ್ಸ್ ಆನ್ ಮೈ ಫಿಸಿಕಲ್, ಮೆಂಟಲ್, ಎಮೋಷ್ನಲ್, ಸ್ಪಿರಿಚುವಲ್, ಫೈನಾನ್ಷಿಯಲ್, ಸೋಷಿಯಲ್, ಫ್ಯಾಮಿಲಿ ಲೆವೆಲ್, ಆಲ್ ಪ್ರಾಬ್ಲಮ್ಸ್ ಕಂಪ್ಲೀಟ್ಲಿ ಪರ್ಮನೆಂಟ್ಲಿ ಕಮ್ ಔಟ್ ಆ್ಯಂಡ್ ಬರ್ನ್ ಆನ್ ದಿ ಫೈರ್ ಅಂತ ಬಾಡಿನ ಶೇಕ್ ಮಾಡ್ತಾ ಡ್ಯಾನ್ಸ್ ಮಾಡಿಸ್ತೀವಿ. ಈ ಥರ ಎಲ್ಲ ಮಾಡಿಸ್ತೀವಿ. ಆಗ ನಿಮ್ಮ ಒಳಗಿಂದ ಆ ನೆಗೆಟಿವ್ ಎನರ್ಜಿ ತಾನಾಗಿ ಹೊರಟೋಗ್ಬಿಡುತ್ತೆ, ನಿಮ್ಮ ತಂಟೆಗೆ ಬರೋಲ್ಲ. ಇದನ್ನು ಪ್ರತಿನಿತ್ಯ ಮಾಡ್ತಾ ನಿಮ್ಮ ಇನ್ನೊಂದು ರೂಪ ನಿಮಗೆ ಓಪನ್ ಆಗುತ್ತೆ. ದಿಸ್ ಈಸ್ ಮೀ ಅಂತ ನೀವು ನೋಡ್ಕೋಬೋದು. ಇದು ವಾಸ್ತವ ಇದೆ. ಸುಮಾರು ಜನ ಇದನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮಲ್ಲೂ ಬದಲಾವಣೆಗಳಾಯಿತು. ಬದಲಾವಣೆ ಆಗಿದ್ದಕ್ಕೆ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋದು. ಹಾಗಾಗಿ ಚಕ್ರ ಡ್ಯಾನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯಾನ್ಸ್. ಅಲ್ಲಿ ಫಿಸಿಕಲ್ ಪ್ರಾಬ್ಲಮ್, ಮೆಂಟಲ್ ಪ್ರಾಬ್ಲಮ್ ಎಲ್ಲವನ್ನು ಹೊರತೆಗೆದು ಬಿಸಾಕಿದಾಗ ನೀವು ಬೆಳಗಿಂದ ಸಂಜೆವರೆಗೂ ಪಾಸಿಟಿವ್ ಆಗಿರ್ತೀರ. ಅದಕ್ಕೆ ಚಕ್ರ ಡ್ಯಾನ್ಸ್ ಅಂತ ಹೇಳ್ತಾರೆ. ಚಕ್ರ ಡ್ಯಾನ್ಸ್ ನಥಿಂಗ್ ಬಟ್ ಇನ್ನರ್ ಕ್ಲೀನಿಂಗ್ ಡ್ಯಾನ್ಸ್. ನಾವು ಮಾಮೂಲಿ ಸ್ನಾನ ಮಾಡ್ತೀವಿ, ಸೋಪ್ ಹಾಕಿ ಉಜ್ಜುತ್ತೀವಿ, ವೈಟ್ ಆಗಬೇಕು, ಬೆಳ್ಳಗಾಗಬೇಕು ಅಂತ ಸ್ನೋ ಏನೇನೋ ಹಚ್ಕೊಳ್ತೀವಿ. ಆದರೆ ನಿಜವಾದ ಸ್ನಾನ, ನಿಜವಾದ ಶುದ್ಧೀಕರಣ, ನಿಜವಾದ ಪಾಲಿಶ್ ಯಾವುದಂದರೆ ನಮ್ಮ ಅಂತರಂಗದ ಶುದ್ಧೀಕರಣ. ಅದಕ್ಕೆ ಇನ್ನರ್ ಕ್ಲೀನಿಂಗ್ ಡ್ಯಾನ್ಸ್ ಅಂತಾರೆ, ಇನ್ನರ್ ಬಾತಿಂಗ್ ಡ್ಯಾನ್ಸ್ ಅಂತಾರೆ. ಇನ್ನರಲ್ಲಿ ಎಷ್ಟೋ ನೆಗೆಟಿವ್ ಎನರ್ಜಿ ಇದೆ, ಅದೆಲ್ಲವೂ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಹೆಲ್ತ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊಂಟದ ನೋವು ಕ್ಲಿಯರ್ ಆಗುತ್ತೆ, ಉಸಿರಾಟದ ಸಮಸ್ಯೆ ಕ್ಲಿಯರ್ ಆಗುತ್ತೆ, ಲಂಗ್ಸು, ಲಿವರ್, ಹಾರ್ಟಲ್ಲಿ ಏನೇ ಬ್ಲ್ಯಾಕ್ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಫಿಸಿಕಲಿ ರಿಲೀಸ್ ಆಗ್ತೀರಾ, ಮೆಂಟಲಿ ಸಹ ರಿಲೀಸ್ ಆಗ್ಬೋದು. ಹಾಗಾಗಿ ಇದು ಚಕ್ರ ಡ್ಯಾನ್ಸ್ ಅಂತ, ಮಂಡಲ ಡ್ಯಾನ್ಸ್ ಅಂತ ಹೇಳ್ಕೊಡ್ತೀವಿ. ಅದನ್ನು ಹೇಗೆ ಮಾಡಬೇಕು, ಪ್ರಾಕ್ಟಿಕಲಾಗಿ ಅನುಭವಿಸ್ಬೇಕು. ಚಕ್ರ ಡ್ಯಾನ್ಸ್ ಮಾಡ್ಬೇಕಾದ್ರೆ ಬಾಡಿನೆಲ್ಲ ಶೇಕ್ ಮಾಡ್ತಾ, ಮೊಣಕಾಲನ್ನ ಶೇಕ್ ಮಾಡ್ತಾ ಎಲ್ಲ ಕಡೆಯಿಂದ, ಹಾಗೆ ಲೆಫ್ಟು ರೈಟು ಫ್ರಂಟು ಬ್ಯಾಕು ಚಕ್ರ ಡ್ಯಾನ್ಸ್ ಅಂತ ಹೇಳ್ಕೊಡ್ತೀವಿ. ಲೆಫ್ಟಲ್ಲೂ ತೆಗಿಬೇಕು, ರೈಟಲ್ಲೂ ತೆಗಿಬೇಕು, ಫ್ರಂಟಲ್ಲೂ ತೆಗಿಬೇಕು, ಬ್ಯಾಕಲ್ಲೂ ತೆಗಿಬೇಕು. ಇದೆಲ್ಲವನ್ನು ಕ್ಲೀನ್ ಮಾಡ್ಕೋಬೇಕು. ಆಗ ಹೊರಗಡೆಯಿಂದ ಎದುರುಗಡೆ ಹಾಕಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಲೆಫ್ಟಿಂದ ಯಾರೋ ಹಾಕಿರ್ತಾರೆ, ರೈಟಿಂದ ಯಾವುದೋ ಒಂದು ರೂಪದಲ್ಲಿ ಬಂದಿರುತ್ತೆ, ಬ್ಯಾಕ್ ಸೈಡಲ್ಲೂ ಸಹ ಹಿಂಗೆ ಅಂದುಬಿಟ್ರೆ ಶಾಪ ಬಂದುಬಿಡುತ್ತೆ. ಅದನ್ನು ತೆಗಿಬೇಕು ನಾವು. ಇದೆಲ್ಲ ಜೀವನ, ಪ್ರಪಂಚ ಇರೋದೇ ಹಾಗೆ. ಯಾರು ಒಳ್ಳೆಯರು ಅಂತ ಹೇಳೋಕ್ಕಾಗಲ್ಲ, ಯಾರು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಯಾವುದೋ ರೂಪದಲ್ಲಿ ನಾವು ಕನೆಕ್ಟ್ ಆಗಿಬಿಡ್ತೀವಿ. ಅದರಿಂದ ಹೊರಬರಬೇಕು ಅಂದರೆ ನಾವು ಈ ಚಕ್ರಗಳ ಡ್ಯಾನ್ಸ್ ಮಾಡಿಕೊಂಡ್ರೆ ನೆಗೆಟಿವ್ ಎನರ್ಜಿ ಹೊರಟೋಗುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಜಾಸ್ತಿ ಸಮಯ ನಾನು ತೊಗೊಳ್ಳಲ್ಲ, ಬರೀ 10 ರಿಂದ 15 ನಿಮಿಷ ಮಾಡಿಕೊಂಡ್ರೆ ಸಾಕು. ನೀವು ಸಂಜೆವರೆಗೂ ನೀವು ಫ್ರೆಶ್ ಆಗಿರ್ತೀರ, ಯಾವುದೇ ಕೆಲಸದಲ್ಲೂ ನೀವು ಸಕ್ಸಸ್ ಆಗ್ತೀರ. ಹಾಗಾಗಿ ಚಕ್ರ ಡ್ಯಾನ್ಸ್ ಹೇಗೆ ಮಾಡಬೇಕು ನಮಗೆ ತಿಳಿಸ್ಕೊಡ್ತೀನಿ. ಆನಂತರ ಚಕ್ರ ಧ್ಯಾನ ಮಾಡಬೇಕು. ಬರೀ
ಈ ಧ್ಯಾನ ಮಾಡ್ತೀನಿ, ಗುರೂಜಿ ಪೂಜೆ ಮಾಡ್ತೀನಿ, ಹಾಗೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಅದೆಲ್ಲ ಉಪಯೋಗಕ್ಕೆ ಬರಲ್ಲ. ಈ ಶುದ್ಧೀಕರಣ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಈ ಶುದ್ಧೀಕರಣ ಮಾಡಿಕೊಂಡು ನೀವು ಚಕ್ರ ಧ್ಯಾನ ಮಾಡಿ ಪೂಜೆ ಮಾಡಿ 100% ನಿಮ್ಗೆ ರಿಸಲ್ಟ್ ಬರುತ್ತೆ ಆತ್ಮೀಯರೇ. ನಾನು ಬೇಕಾದ್ರೆ ಸ್ಕ್ಯಾನ್ ಮಾಡಿ ಹೇಳ್ತೀನಿ, ನಾನಲ್ಲದೆ ಬೇರೆ ಯಾರ ಹತ್ರನೂ ಸ್ಕ್ಯಾನ್ ಮಾಡಿ ಎನರ್ಜಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿರುತ್ತೆ. ಹಾಗಾಗಿ ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ, ನಿಮ್ಮ ಜೀವನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಜಾಧ್ವನಿ ಟಿ ವಿ ವಾಹಿನಿಯನ್ನು ಎಲ್ಲರೂ ವೀಕ್ಷಿಸಿ ಎಲ್ಲರಿಗೂ ತಲುಪುವಂತೆ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.